ಚಂದ್ರಗ್ರಹಣದ ಪ್ರಯುಕ್ತ ಇವತ್ತು ಜಾತ್ರಾ ಮಹೋತ್ಸವದಲ್ಲಿ ಮಾರಿಕಾಂಬಾ ದೇವಿಗೆ ಯಾವುದೇ ಸೇವೆಗಳು ಇರೋದಿಲ್ಲ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಈಗಾಗಲೇ ದೇವಿಗೆ ಆ ದರ್ಬೆಯನ್ನು ಇರುವಂತಹ ಕಾರ್ಯದಲ್ಲಿ ಅರ್ಚಕರೆಲ್ಲ ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಲಕ್ಷಾಂತರ ಜನ ಬಂದು ದೇವಿಯ ದರ್ಶನವನ್ನು ನಿನ್ನೆ ಮೊನ್ನೆ ಕೂಡ ಪಡಿತಾ ಇದ್ರು. ಆದರೆ ಇವತ್ತು ಚಂದ್ರಗ್ರಹಣದ ಪ್ರಯುಕ್ತ ಅತ್ಯಂತ ವಿರಳವಾಗಿರ್ತಕ್ಕಂತಹ ಜನಸಂಖ್ಯೆ, ಯಾರೂ ಕೂಡ ಯಾವುದೇ ಸೇವೆಗಳಿರುವುದಿಲ್ಲ. ನೋಡಿ, ಇಲ್ಲಿ ದರ್ಬೆಯನ್ನು ಹಾಕ್ತಾ ಇರುವಂಥದ್ದನ್ನು ದೇವಿಗೆ ವಿಶೇಷವಾಗಿ ದರ್ಬೆಯನ್ನು ಇಲ್ಲಿ ಗ್ರಹಣದ ಸಂದರ್ಭದಲ್ಲಿ ದೇವರಿಗೆ ದರ್ಬೆಯನ್ನು ಇಲ್ಲಿ ಇಡ್ತಾ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಅಮ್ಮನವರಿಗೆ ಪ್ರಧಾನ ಅರ್ಚಕರಾದಂತಹ ಅಶೋಕ್ ಪೂಜಾರವರು ಈಗಾಗಲೇ ದರ್ಬೆಯನ್ನು ಅಲ್ಲಿ ಇಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ನೋಡಿ, ಜನಗಳೇ ಇಲ್ಲ ಇವತ್ತು, ಎಲ್ಲ ಖಾಲಿ ಇರುವಂಥದ್ದು. ನಿನ್ನೆ ಲಕ್ಷಾಂತರ ಜನ ಒಳಭಾಗದಕ್ಕೆ ಬರೋದಕ್ಕೆ ಇಲ್ಲಿ ಯಾವ ರೀತಿ ಹರಸಾಹಸ ಪಡ್ತಾಯಿದ್ರು. ಆದರೆ ಇವತ್ತು ಯಾರೂ ಕೂಡ ಜನಗಳೇ ಇಲ್ಲ, ಎಲ್ಲ ಖಾಲಿ ಇರುವಂಥದ್ದನ್ನು ನಾವು ದೃಶ್ಯ ನೋಡ್ತಾ ಇದ್ದೇವೆ. ಜಾತ್ರೆ ಎದುರು ಭಾಗದಲ್ಲಿ ಲಕ್ಷಾಂತರ ಜನ ನಿಲ್ಲೋದಕ್ಕೆ ಆಗ್ತಿರಲಿಲ್ಲ, ಯಾರಿಗೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ನೋಡಿ, ಕಾಯಿ ಹಿಡಿಯುವಂತಹ ಸ್ಥಳ ನೋಡ್ತಾ ಇದ್ದೇವೆ, ಎಲ್ಲ ಖಾಲಿ ಇರುವಂಥದ್ದು, ಎಲ್ಲ ಸ್ವಚ್ಛತೆಯಲ್ಲೇ ತೊಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ದೃಶ್ಯಗಳೆಲ್ಲ ಖಾಲಿ ಇರುವಂಥದ್ದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವುದೇ ರೀತಿಯ ಜನಗಳು ಇಲ್ಲಿ ಗೋಚರ ಆಗ್ತಾ ಇಲ್ಲ. ಎಲ್ಲ ಲಕ್ಷಾಂತರ ಜನಗಳು ಬಂದು ದೇವಿಯ ದರ್ಶನವನ್ನು ಪಡೆದರು. ಆದರೆ ಗ್ರಹಣದ ಪ್ರಯುಕ್ತ ಯಾರೂ ಕೂಡ ಇಲ್ಲಿ ಕಾಣಿಸದೇ ಇರತಕ್ಕಂಥದ್ದು, ಖಾಲಿ ಹೊಡಿತಾ ಇರುವಂಥದ್ದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿರ್ತಕ್ಕಂತಹ ಜನಸಂದಣಿ ಇತ್ತು. ನಿನ್ನೆ ಎಲ್ಲ ಇಲ್ಲಿ ಕಾಲು ಹಾಕೋದಕ್ಕೂ ಜಾಗ ಇರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಯಾವುದೇ ರೀತಿಯ ಜನಸಂದಣಿ ಇಲ್ಲಿ ಇರೋದಿಲ್ಲ. ಇಲ್ಲಿ ಎಲ್ಲ ಕ್ಯೂಗಳು ಕೂಡ ಖಾಲಿ ಹೊಡಿತಾ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಯಾರೂ ಕೂಡ ಜನಗಳು ಇಲ್ಲ. ದೇವಿಗೆ ಯಾವುದೇ ಸೇವೆಯ ಅವಕಾಶ ಕೂಡ ಇಲ್ಲದೇ ಇರೋದರಿಂದ ಗ್ರಹಣದ ಪ್ರಯುಕ್ತ ಈಗಾಗಲೇ ದರ್ಬೆಯನ್ನು ಹಾಕಿ ದೇವಿಗೆ ವಿಶೇಷವಾಗಿ ಇದನ್ನು ಮಾಡಿರುವಂಥದ್ದು. ಗ್ರಹಣದ ಸಂದರ್ಭದಲ್ಲಿ ದೇವರನ್ನು ಯಾರೂ ಕೂಡ ಸ್ಪರ್ಶ ಮಾಡಬಾರ್ದು. ಯಾಕಂದರೆ 3 ಗಂಟೆಯಿಂದ ಗ್ರಹಣ ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲವನ್ನು ಕೂಡ ಈಗಾಗಲೇ ದೇವಿಯ ಎಲ್ಲ ಒಂದು ಅಲಂಕಾರಕ್ಕೆ ಬಳಸಿದಂಥ ಹೂವನ್ನು ತೆಗೆದು ದರ್ಬೆಯನ್ನು ಈಗಾಗಲೇ ದೇವಿಗೆ ಸಮರ್ಪಣೆಯನ್ನು ಮಾಡಿರುವಂಥದ್ದು ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಜನಗಳು ಇಲ್ಲಿದ್ದರು. ಆದರೆ ಇವತ್ತು ಯಾರೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ, ಎಲ್ಲ ಖಾಲಿ. ಈ ಇತಿಹಾಸದಲ್ಲಿ ಪ್ರಾಯಶಃ ಇಂತಹ ಒಂದು ಇದು ಯಾವತ್ತೂ ಬಂದಿಲ್ಲ ಅಂತೇಳಿ ಪ್ರಾಯಶಃ ಶಿರಸಿ ಮಾರಿಕಾಂಬಾ ಜಾತ್ರೆಯ ಇತಿಹಾಸದಲ್ಲಿ 300 ವರ್ಷಗಳ ಸುಮಾರು ಒಂದು 3 ಶತಮಾನಗಳ ಇತಿಹಾಸ ಇರುವಂಥದ್ದು ಶಿರಸಿ ಮಾರಿಕಾಂಬಾ ದೇವಿಯ ಜಾತ್ರೆಯ ಒಂದು ವಿಶೇಷ. ಈ ರೀತಿಯ ಪರಿಸ್ಥಿತಿ ಅಂದರೆ ಚಂದ್ರಗ್ರಹಣ ಬಂದಂಥದ್ದು, ಜಾತ್ರೆಯ ಸಂದರ್ಭದಲ್ಲಿ ಚಂದ್ರಗ್ರಹಣ ಬಂದಂಥದ್ದು. ನಾವು ಆರಂಭದಲ್ಲಿ ಜಾತ್ರೆ ಆರಂಭ ಆಗೋದಕ್ಕೂ 2 ತಿಂಗಳು ಮುಂಚಿತವಾಗಿ ನಾವು ಒಂದು ವಿಶೇಷವಾಗಿರ್ತಕ್ಕಂತಹ ಇದನ್ನು ಕೊಟ್ಟಿದ್ವಿ. ಅದರಲ್ಲಿ ಹೇಳಿದ್ವಿ, ಚಂದ್ರಗ್ರಹಣ ಜಾತ್ರೆಯ ಮಧ್ಯದಲ್ಲಿ ಈ ಸತಿ ಬರ್ತಾ ಇರುವಂಥದ್ದು ಭಾಳ ವಿಶೇಷ. ಹಾಗಾಗಿ ಚಂದ್ರಗ್ರಹಣದ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಗಳು ಇರ್ತವೆ ಅಂಥೇಳಿ ನಾವು ಈಗಾಗಲೇ ಹೇಳಿದ್ವಿ. ಆದರೆ ಈಗ